ಯಾಕೆ ಇದ್ದಕ್ಕಿದ್ದ ಹಾಗೆ ಈ ಮಟ್ಟಿಗೆ ಗಲಾಟೆಗಳಾಗ್ಲಿಕ್ಕೆ ಕಾರಣ ಏನಾಯ್ತು ಜನಾರ್ದನ್ ರೆಡ್ಡಿ ಅವರೇ? ನೀವು ವಾಪಸ್ ಬಂದ್ರಿ, ದೂರ ಆಗಿದ್ದ ಶ್ರೀರಾಮುಲು ಅವರು ಕೂಡ ಜೊತೆಯಲ್ಲಿದ್ರು, ಅಪೋನೆಂಟ್ ಆಗಿ ನಿಂತಿದ್ದ ಸೋಮಶೇಖರ್ ರೆಡ್ಡಿ ಅವರು ಕೂಡ ಒಂದಾದ್ರು. ಬಿಜೆಪಿಯ ಪ್ರಾಬಲ್ಯ ಹೆಚ್ಚಾಗ್ತಿರೋದನ್ನ ಸಹಿಸಿಕೊಳ್ಳೋಕಾಗದೆ ಏನಾದ್ರೂ ಹೀಗ್ ವಾತಾವರಣ ಆಗ್ತಾ ಇದೆಯಾ? ಇದು ತಾವು ಏನು ಪ್ರಶ್ನೆ ಕೇಳಿದ್ರಲ್ಲಮ್ಮ, ಅದು ಸತ್ಯ. ಅವರ ಜನಪ್ರೀತಿ ಕುಗ್ಗೋಗ್ತಾ ಇದೆ. ನಾವೆಲ್ಲರೂ ಒಟ್ಟಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ. ಬಿಜೆಪಿ ಪಕ್ಷ ಈ ಹಿಂದೆ ಯಾವ ರೀತಿ ಬಳ್ಳಾರಿಯಲ್ಲಿ 10ಕ್ಕೆ 9 ಸೀಟ್ ಗೆದ್ದಿತ್ತು, ಈ ಬಾರಿ 10ರಲ್ಲಿ 10 ಗೆಲ್ತೀವಿ ಅನ್ನುವಂತ ಅಖಂಡ ಜಿಲ್ಲೆಯ ವಾತಾವರಣ. ರಾಜಕೀಯ ಒಂದು ಅಸ್ತಿತ್ವ ಕಳ್ಕೊಂಡ್ಬಿಡ್ತೀವಿ ಅನ್ನುವಂತ ಒಂದು ಭಯ. ಆದ್ರೆ ಭರತ್ ರೆಡ್ಡಿ ಅವರ ಮಾತುಗಳಲ್ಲಿ ಈ ರೀತಿಯಾಗಿ ವ್ಯಕ್ತ ಆಗ್ತಾ ಇಲ್ಲ. ಅವರು ಈಗಷ್ಟೇ ಮಾತನಾಡುವಾಗ ರಿಪಬ್ಲಿಕ್ ಕನ್ನಡ ಜೊತೆ ಹೇಳಿದ್ದು, ನಿಮ್ಮ ಈ ಗಣಿ ವಿಚಾರಕ್ಕೆ ಸಂಬಂಧಪಟ್ಟ ಕೇಸ್ ಒಂದು ಮತ್ತೆ ಹೊರಗೆ ಬರ್ತಾ ಇದೆ, ನೀವು ಮತ್ತೆ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದ್ರೂ ಆಶ್ಚರ್ಯ ಇಲ್ಲ. ಹಾಗಾಗಿ ಜನರ ಮನಸ್ಸನ್ನ ಅಥವಾ ಅವರ ಗಮನವನ್ನ ದಿಕ್ ತಪ್ಪಿಸೋಕೆ ಈ ಗಲಾಟೆಯನ್ನು ಮಾಡಿಸ್ತಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಅಂತ ಹೇಳಿ ಕೇವಲ 10 ನಿಮಿಷದ ಹಿಂದೆ ಭರತ್ ರೆಡ್ಡಿ ಅವರು ಮಾಡಿದ ಆರೋಪ. ಯಾವ ಕೇಸಿಂದ ಯಾರು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವ ಕೇಸು ಅದಕ್ಕೆ ಸಂಬಂಧಪಟ್ಟ ಕಾನೂನು ಅನ್ನೋದು ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಅನಾವಶ್ಯಕವಾಗಿ ಅವನು ಮಾಡಿರೋ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ಅವನಿಗೆ ಆಗ್ತಾ ಇಲ್ಲ. ನಾವು ನಿನ್ನೆ ಮನೆ ಸುಡ್ತೀನಿ ಅಂತ ಹೇಳ್ತಾನೆ, ಬಳ್ಳಾರಿ ಭಸ್ಮ ಮಾಡ್ತೀನಿ ಅಂತ ಹೇಳ್ತಾನೆ, ನಾನು ಅವನ ಕತೆ ನೋಡ್ತೀನಿ ಅಂತ ಹೇಳ್ತಾನೆ. ಅವ್ರನ್ನ ಸಾಯಿಸಬೇಕು ಅಂದ್ರೆ 1000 ಮಾರ್ಗಗಳಿದೆ ಅಂತ ಹೇಳಿ ಮೀಡಿಯಾದಲ್ಲಿ ಕಂಪ್ಲೀಟ್ ಕುಡಿದ ಅಮಲಲ್ಲಿ ಅವನ್ ನೋಡಿ, ನೀವು ಟಿವಿಗಳಲ್ಲಿ ನಿನ್ನೆ ಮಾತಾಡಿದ್ರಲ್ಲಿ ಕಣ್ಣು ಮುಚ್ಕೊಂಡ್ಬಿಡ್ತಾ ಇದ್ದಾನೆ. ಫುಲ್ ಕುಡಿದು ಕಂಪ್ಲೀಟ್ ಅವನೇ ಡ್ರಗ್ ಅಡಿಕ್ಟ್. ಅವನ ಮಾತನ್ನು ನೀವು ಕಟ್ಕೊಂಡು ಈ ಪ್ರಶ್ನೆಗಳು ಕೇಳಿದ್ರೆ ನಾನೇನು ಉತ್ತರ ಕೊಡಬೇಕು? ಶಾಸಕರು ಸರ್, ಜಿಲ್ಲೆಯ ಜನ ಆಯ್ಕೆ ಮಾಡಿರೋರು, ಕ್ಷೇತ್ರದ ಜನ ಆಯ್ಕೆ ಮಾಡಿರೋರು, ಅವ್ರು ಮಾತನಾಡಿದ್ರೆ ಜಿಲ್ಲೆಯ ಜನರ ಪ್ರತಿಧ್ವನಿ ಅವರು. ಹಾಗೆ ಕಾಂಗ್ರೆಸ್ ಸರ್ಕಾರದ ಭಾಗ ಅವ್ರು ಮಾತನಾಡಿದ್ದನ್ನ ಗಂಭೀರವಾಗಿ ತಗೊಳ್ಬಾರ್ದು ಅಂದ್ರೆ ಹೆಂಗೆ ಅಂತ? ಅಲ್ಲ, ತಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ವಿಷಯದಲ್ಲಿ ಅವನ್ ಮಾತಾಡಿದ್ದನ್ನ ನೀವು ಯಾವುದೇ ಒಂದು ವಿಚಾರ ತಗೊಂಡ್ರು ಕೂಡ, ಅಂದ್ರೆ ಬಳ್ಳಾರಿ ಭಸ್ಮ ಮಾಡ್ತೀನಿ ಅನ್ನೋದು ಒಳ್ಳೆ ವಿಚಾರ ನಮ್ಮ. ಜನಾರ್ದನ್ ರೆಡ್ಡಿ ಮನೆ ಸುಡ್ತೀನಿ ಅನ್ನೋದು ಒಳ್ಳೆ ವಿಚಾರನ, ಅಥವಾ ಅವ್ರನ್ನ ಸಾಯಿಸೋದಕ್ಕೆ 1000 ಮಾರ್ಗ ಇದೆ ಅಂತ ಮೀಡಿಯಾದಲ್ಲಿ ಹೇಳಿದ್ರೆ ಅದು ಒಳ್ಳೆ ವಿಚಾರನ? ಅದು ನೀವು ಗಂಭೀರವಾಗಿ ತಗೋಬೇಕಾ, ಅಥವಾ ಅವನೇನೋ ಮಾತಾಡ್ತಾ ಇದ್ದಾನೆ ಅಂತ ಅದನ್ನ ಗಂಭೀರವಾಗಿ ತಗೊಳ್ತೀರಾ? ನನಗೆ ಹೇಳಿ ಸ್ಮಿತಾ ಅವರೇ ನೀವು. ಸರಿ, ಇವಾಗ ಆಯ್ತು, ಭರತ್ ರೆಡ್ಡಿ ಅವ್ರಿಗೇನೋ ರಾಜಕೀಯ ವೈಷಮ್ಯ ಇರಬಹುದೇನೋ, ಬಟ್ ಈ ಸತೀಶ್ ರೆಡ್ಡಿ ಯಾರು? ಜನಾರ್ದನ್ ರೆಡ್ಡಿ ಅವರೇ, ಈ ಎಲ್ಲಾ ವಿಚಾರ ಏನು ಗಲಾಟೆ ಆಯ್ತು, ಬ್ಯಾನರ್ ವಿಚಾರದ್ದು, ಅವ್ರ ಪಾತ್ರ ಏನಿತ್ತು ಅವತ್ತು? ಏನಾಯ್ತು ಎಕ್ಸಾಕ್ಟ್ಲಿ ಸತೀಶ್ ರೆಡ್ಡಿ ಅವರ ಸುತ್ತಮುತ್ತ ಅವ್ರ ವರ್ತನೆ ಬಗ್ಗೆ ಮಾಹಿತಿ ಕೊಡಿ ನಮ್ಗೆ. ನೀವು ಹೇಳಿದ್ರಲ್ಲ ಅವ್ರದಪ್ಪ ಗ್ರೈನೇಟ್ ಅವಾರ್ಡ್ ತಗೊಂಡಿದ್ದಾರೆ ಅಂತ ಹೇಳಿ. ಆ ಗ್ರೈನೇಟ್ ಒರಿಜಿನಲ್ ಓನರ್ ಬಂದು ದೇವರೆಡ್ಡಿ ಅಂತ ಹೇಳಿ, ಬಳ್ಳಾರಿಯಲ್ಲಿ ಬಹಳ ದೊಡ್ಡ ಮನೆತನ. ಸ್ನೇಹದಲ್ಲಿ ದೇವರೆಡ್ಡಿ ಜೊತೆ ನಾರಾಯಣ ರೆಡ್ಡಿ ಅವರಿಗೆ ಸಂಬಂಧ ಇಲ್ದಂಗೆ ಅವ್ರು ಸೈನ್ ಮಾಡಿಕೊಂಡು ಎಂಟೈರ್ ಗ್ರೈನೇಟ್ ಪ್ರಾಪರ್ಟಿನ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆ ಮನುಷ್ಯ ಇವತ್ತು ಸತ್ತೇ ಹೋಗ್ಬಿಟ್ರು. ಅವ್ರಿಗೆ 3 ಹೆಣ್ಮಕ್ಳು. ಆ ಹೆಣ್ಮಕ್ಳು ಮಾಡಿದ ಹೋರಾಟ ನಾನು ನಿಮಗೆ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳಿದ್, ನಿಮ್ಮ ರಿಪಬ್ಲಿಕ್ ಟಿವಿನಲ್ಲಿ ಕೂಡ ಅವತ್ತು ನಿಮ್ಮ ರಿಪಬ್ಲಿಕ್ ಟಿವಿ ಇನ್ನೂ ಸ್ಟಾರ್ಟ್ ಆಗಿತ್ತು ಇಲ್ಲೋ ಗೊತ್ತಿಲ್ಲ. ಕೇವಲ 2 ವರ್ಷದ ಹಿಂದೆ ಕೂಡ ಅವರು ಬೆಂಗಳೂರಿಗೆ ಬಂದ್ರು, ಗವರ್ನರ್ ಹತ್ರ ಹೋದ್ರು, ಡಿಜಿ ಹತ್ರ ಹೋಗಿದ್ದಾರೆ, ರಾಷ್ಟ್ರಪತಿಗಳ ಹತ್ರ ಹೋಗಿದ್ದಾರೆ, ಕೋರ್ಟ್ಗೆ ಹೋಗಿದ್ದಾರೆ. ಆ 3 ಹೆಣ್ಮಕ್ಳು ಕೂಡ ನಮಗೆ ನ್ಯಾಯ ಮಾಡಿ, ಭರತ್ ರೆಡ್ಡಿ ಕುಟುಂಬದಿಂದ ನಮಗೆ ಪ್ರಾಣಹಾನಿ ಇದೆ, ನಮ್ಮ ಆಸ್ತಿಗಳನ್ನ ಅವ್ರು ಹಾಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ಆ 3 ಹೆಣ್ಮಕ್ಳು ಕಣ್ಣೀರು ಹಾಕುಂತ ಇಡೀ ಬಳ್ಳಾರಿ, ಬೆಂಗಳೂರು, ಡೆಲ್ಲಿವರೆಗೂ ಹೋರಾಟ ಮಾಡಿದ್ದಾರೆ. ಅದು ಅವರಪ್ಪನ ನಾರಾಯಣ ರೆಡ್ಡಿ ಅವರ ಹಿಸ್ಟ್ರಿ. ಒಂದು. ಎರಡನೇದು, ಇವನು ಸತೀಶ್ ರೆಡ್ಡಿ ಅನ್ನೋನು, ನೀವು ಇವಾಗ ನಮ್ಮ ರಿಪಬ್ಲಿಕ್ ಟಿವಿ ಕಡೆಯಿಂದ ನಾನು ಮನವಿ ಮಾಡ್ತಾ ಇದ್ದೀನಿ, ಮತ್ತು ತಾವು ಕೂಡ ಡಿಮ್ಯಾಂಡ್ ಮಾಡಿ ಭರತ್ ರೆಡ್ಡಿ ಬ್ಲಡ್ ಸ್ಯಾಂಪಲ್ಸ್ ತಗೊಳ್ಳಿ, ಸತೀಶ್ ರೆಡ್ಡಿ ಬ್ಲಡ್ ಸ್ಯಾಂಪಲ್ಸ್ ತಗೊಳ್ಳಿ. ಆ ಬ್ಲಡ್ ಸ್ಯಾಂಪಲ್ಸ್ ಅಲ್ಲಿ ಡ್ರಗ್ಸ್ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಬಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಆ ಬ್ಲಡ್ ಟೆಸ್ಟ್ ರಿಪೋರ್ಟ್ಗಳನ್ನ ಪಾರದರ್ಶಕವಾಗಿ ತಗೊಳ್ಳಿ. ಅವನ ಸತೀಶ್ ರೆಡ್ಡಿ ಎಷ್ಟು ಡ್ರಗ್ ಅಡಿಕ್ಟೆಡ್ ಅಂತಂದ್ರೆ, ಅವನು ನಿನ್ನೆ ಮನೆ ಮುಂದೆ ಬಂದು ಕುತ್ಕೊಂಡ್ಬಿಟ್ಟು ಶ್ರೀರಾಮುಲು ಅವರು ಈ ರೀತಿ ಮನೆ ಹತ್ರ ಬಂದು ಫ್ಯಾಮಿಲಿ ಮೆಂಬರ್ಸ್ ಇರೋದು, ಗಲಾಟೆ ಮಾಡೋದು ಸೂಕ್ತ ಅಲ್ಲ, ಇಲ್ಲಿಂದ ಎದ್ದೋಗಪ್ಪ ಅಂದ್ರು ಕೂಡ ಅವನು ಪ್ರೈವೇಟ್ ಗನ್ಮ್ಯಾನ್ಗಳೆಲ್ಲ ಗನ್ಗಳನ್ನ ತೋರಿಸಿ ಆರ್ಭಾಟ ಮಾಡಿ ಅವನು ಎಷ್ಟು ಕೂಗಾಡ್ದ ರೇಗಾಡ್ದ ಅನ್ನೋದು ಎಲ್ಲ ಟಿವಿ ವಿಜುವಲ್ಸ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಇವ್ರ ನೇಚರ್ ಏನಂದ್ರೆ ಅಪ್ಪ ಮಕ್ಕಳದು
ಈ ತರ ಮಧ್ಯವರ್ತಿಗಳನ್ನ ರೌಡಿಗಳನ್ನ ಕುಡಿದು ಪ್ರೈವೇಟ್ ಗನ್ಮೆನ್ಗಳನ್ನ ಇಟ್ಟು ಅವನ ಮನೆ ಮೇಲೆ ಕಳಿಸಿದ್ದಾನೆ. ನಾನು ಹೋಗಿಲ್ಲ ಅಂತ ಹೇಳಿ. ಯಾವಾಗ ಸತೀಶ್ ರೆಡ್ಡಿಗೆ ಗಲಾಟೆಗಳಲ್ಲಿ ಗಾಯ ಆಯಿತು, ಕೊನೆಗೆ ಅವನೇ ಇವತ್ತು ನಮ್ಮ ಮನೆಗೆ ಬರಬೇಕಾಯ್ತು. ಬರುತ್ತೆ. ನೀವು ಇಷ್ಟು ಅರ್ಥ ಮಾಡ್ಕೊಳ್ಳಿ, ಒಬ್ಬರ ಮನೆಗೆ ಹೋಗಿ ಗಲಾಟೆ ಮಾಡೋ ಅವಶ್ಯಕತೆ ಏನಿದೆ. ಇನ್ನೊಂದು ಮಾತ್ರ ನಾನು ಹೇಳ್ತಾ ಇದ್ದೀನಿ, ಒಂದು ಬ್ಯಾನರ್ ವಿಚಾರ ಅಂತ ಹೇಳಿ ಹೇಳ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತಾಡಿದ್ದು ನಾನು ಕೇಳಿದೆ. ನಾನು ಬ್ಯಾನರ್ ವಿಚಾರ ಅಂತಂದ್ರೆ ತಾವು ಪೊಲೀಸರನ್ನ ಕಳಿಸಿ ರೌಡಿಗಳು ಯಾಕೆ ಬರ್ಬೇಕು ನಮ್ಮ ಮನೆ ಮುಂದೆ? ಪ್ರೈವೇಟ್ ಗನ್ಮೆನ್ಗಳನ್ನ ಯಾಕೆ ನೀವು ಕರ್ಕೊಂಡು ಬರ್ತೀರಿ? ಬೀರ್ ಬಾಟಲ್ಸ್, ಪೆಟ್ರೋಲ್ ಬಾಂಬ್ಗಳು ನೀವು ಹೆಂಗ್ ಕರ್ಕೊಂಡು ಬರ್ತೀರಿ? ಹೆಂಗೆ ಜನಗಳನ್ನ ಮೊಬಿಲೈಸ್ ಮಾಡ್ತೀರಿ ನನ್ನ ಮನೆ ಮುಂದೆ? ನಿಮಗೆ ಕಾನೂನು ಮೇಲೆ ಗೌರವ ಇದ್ದಿದ್ರೆ ಒಬ್ಬ MLA ಆಗಿ ನಿಮ್ದೇ ಸರ್ಕಾರ ಇಟ್ಕೊಂಡು ಬ್ಯಾನರ್ ಕಟ್ಟೋದು ವಿಚಾರ ಆಗಿದ್ರೆ ಕಾನೂನುಬದ್ಧವಾಗಿ ನನ್ನ ಮನೆ ಮುಂದೆ ನೀವು ಬ್ಯಾನರ್ ಕಟ್ಟಬೇಕು ಅಂದ್ರೂ ಕೂಡ ಮುನ್ಸಿಪಾಲಿಟಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳನ್ನ ಕಳಿಸಿ ಬ್ಯಾನರ್ ಕಟ್ಟಿಸು. ಯಾರು ಬೇಡ ಅಂತ ಇದ್ದಾರೆ? ರೌಡಿಗಳು ಬರ್ತಾರ? ಸತೀಶ್ ರೆಡ್ಡಿನ ಕಳಿಸ್ತೀರಾ ನೀವು? ಒಬ್ಬ ಡ್ರಗ್ ಅಡಿಕ್ಟೆಡ್ ಕುಡುಕನ್ನ ಪ್ರೈವೇಟ್ ಮೆನ್ಗಳನ್ನಿಟ್ಟು ನಮ್ಮ ಮನೆ ಮುಂದೆ ಬಾಟಲ್ಸ್, ಬೇರ್ ಬಾಟಲ್ಸ್, ಪೆಟ್ರೋಲ್ ಬಾಂಬ್ಸ್ಗಳನ್ನ ತಗೊಂಡ್ ಬರ್ತೀರಿ ಅಂದ್ರೆ ಕಾನೂನು ಮೇಲೆ ನಿಮ್ಗೇನ್ ಗೌರವ ಇದೆ? ನೀವು ಅದೇ ಬ್ಯಾನರ್ ಆಗ್ಬೇಕು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರೇ, ನೀವು ನಿಮ್ಮ ಶಾಸಕರಿಗೆ ಬುದ್ಧಿವಾದ ಹೇಳ್ಬೇಕಾಗಿದ್ದೇನೆಂದ್ರೆ ಬ್ಯಾನರ್ಗಳು ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ತಗೊಂಡ್ ಬಂದು ನನ್ನ ಮನೆ ಮುಂದೆನೋ ನನ್ನ ಮನೆ ಮೇಲೇನೋ ನೀವು ಕಟ್ಟಬೇಕು ಅಂತ ಆಗಿದ್ರೆ ಕಾನೂನುಬದ್ಧವಾಗಿ ಮುನ್ಸಿಪಾಲಿಟಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳನ್ನ ಇಟ್ಟು ಇದು ನಾವಿಲ್ಲಿ ಬ್ಯಾನರ್ ಆಗ್ತಾ ಇದ್ದೀವಿ, ಕಾನೂನುಬದ್ಧವಾಗಿ ಇದು ಪಬ್ಲಿಕ್ ಪ್ರಾಪರ್ಟಿಯಲ್ಲಿ ಆಗ್ತಾ ಇದ್ದೀವಿ, ನಿಮ್ಮ ಮನೆಯಲ್ಲಿ ಆಗ್ತಾ ಇರ್ಬಿಟ್ಟು ನೀವು ಮಾಡಬೇಕಾಗಿತ್ತು. ನನ್ನ ಮನೆ ಮುಂದೆ ನೀವು ರೌಡಿಗಳನ್ನ, ಪ್ರೈವೇಟ್ ಗನ್ಮೆನ್ಗಳನ್ನ ಇಟ್ಟು ಕಳಿಸಿದ್ರಿ ಅಂದ್ರೆ ನಿಮ್ಮ ಉದ್ದೇಶ ಏನು? ಜನಾರ್ದನ್ ರೆಡ್ಡಿ ಯಾಕೆ ಇದ್ದಕ್ಕಿದ್ದ ಹಾಗೆ ಈ ಮಟ್ಟಿಗೆ ಗಲಾಟೆಗಳಾಗ್ಲಿಕ್ಕೆ ಕಾರಣ ಏನಾಯ್ತು? ಜನಾರ್ದನ್ ರೆಡ್ಡಿ ಅವರೇ, ನೀವು ವಾಪಸ್ ಬಂದ್ರಿ, ದೂರ ಆಗಿದ್ದ ಶ್ರೀರಾಮುಲು ಅವರು ಕೂಡ ಜೊತೆಯಲ್ಲಿದ್ರು, ಅಪೋನೆಂಟ್ ಆಗಿ ನಿಂತಿದ್ದ ಸೋಮಶೇಖರ್ ರೆಡ್ಡಿ ಅವರು ಕೂಡ ಒಂದಾದ್ರು. ಬಿಜೆಪಿಯ ಪ್ರಾಬಲ್ಯ ಹೆಚ್ಚಾಗ್ತಿರೋದನ್ನ ಸಹಿಸಿಕೊಳ್ಳೋಕಾಗದೆ ಏನಾದ್ರೂ ಹೀಗ್ ವಾತಾವರಣ ಆಗ್ತಾ ಇದೆಯಾ? ಇದು ತಾವು ಏನು ಪ್ರಶ್ನೆ ಕೇಳಿದ್ರಲ್ಲಮ್ಮ, ಅದು ಸತ್ಯ. ಅವರ ಜನಪ್ರೀತಿ ಕುಗ್ಗೋಗ್ತಾ ಇದೆ. ನಾವೆಲ್ಲರೂ ಒಟ್ಟಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ. ಬಿಜೆಪಿ ಪಕ್ಷ ಈ ಹಿಂದೆ ಯಾವ ರೀತಿ ಬಳ್ಳಾರಿಯಲ್ಲಿ 10ಕ್ಕೆ 9 ಸೀಟ್ ಗೆದ್ದಿತ್ತು, ಈ ಬಾರಿ 10ರಲ್ಲಿ 10 ಗೆಲ್ತೀವಿ ಅನ್ನುವಂತ ಅಖಂಡ ಜಿಲ್ಲೆಯ ವಾತಾವರಣ. ರಾಜಕೀಯ ಒಂದು ಅಸ್ತಿತ್ವ ಕಳ್ಕೊಂಡ್ಬಿಡ್ತೀವಿ ಅನ್ನುವಂತ ಒಂದು ಭಯ. ಆದ್ರೆ ಭರತ್ ರೆಡ್ಡಿ ಅವರ ಮಾತುಗಳಲ್ಲಿ ಈ ರೀತಿಯಾಗಿ ವ್ಯಕ್ತ ಆಗ್ತಾ ಇಲ್ಲ. ಅವರು ಈಗಷ್ಟೇ ಮಾತನಾಡುವಾಗ ರಿಪಬ್ಲಿಕ್ ಕನ್ನಡ ಜೊತೆ ಹೇಳಿದ್ದು, ನಿಮ್ಮ ಈ ಗಣಿ ವಿಚಾರಕ್ಕೆ ಸಂಬಂಧಪಟ್ಟ ಕೇಸ್ ಒಂದು ಮತ್ತೆ ಹೊರಗೆ ಬರ್ತಾ ಇದೆ, ನೀವು ಮತ್ತೆ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದ್ರೂ ಆಶ್ಚರ್ಯ ಇಲ್ಲ. ಹಾಗಾಗಿ ಜನರ ಮನಸ್ಸನ್ನ ಅಥವಾ ಅವರ ಗಮನವನ್ನ ದಿಕ್ ತಪ್ಪಿಸೋಕೆ ಈ ಗಲಾಟೆಯನ್ನು ಮಾಡಿಸ್ತಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಅಂತ ಹೇಳಿ ಕೇವಲ 10 ನಿಮಿಷದ ಹಿಂದೆ ಭರತ್ ರೆಡ್ಡಿ ಅವರು ಮಾಡಿದ ಆರೋಪ. ಯಾವ ಕೇಸಿಂದ ಯಾರು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವ ಕೇಸು ಅದಕ್ಕೆ ಸಂಬಂಧಪಟ್ಟ ಕಾನೂನು ಅನ್ನೋದು ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಅನಾವಶ್ಯಕವಾಗಿ ಅವ್ನು ಮಾಡಿರೋ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ಅವನಿಗೆ ಆಗ್ತಾ ಇಲ್ಲ. ನಾವು ನಿನ್ನೆ ಮನೆ ಸುಡ್ತೀನಿ ಅಂತ ಹೇಳ್ತಾನೆ, ಬಳ್ಳಾರಿ ಭಸ್ಮ ಮಾಡ್ತೀನಿ ಅಂತ ಹೇಳ್ತಾನೆ, ನಾನು ಅವನ ಕತೆ ನೋಡ್ತೀನಿ ಅಂತ ಹೇಳ್ತಾನೆ. ಅವ್ರನ್ನ ಸಾಯಿಸಬೇಕು ಅಂದ್ರೆ 1000 ಮಾರ್ಗಗಳಿದೆ ಅಂತೇಳಿ ಮೀಡಿಯಾದಲ್ಲಿ ಕಂಪ್ಲೀಟ್ ಕುಡಿದ ಅಮಲಲ್ಲಿ ಅವ್ನು ನೋಡಿ, ನೀವು ಟಿವಿಗಳಲ್ಲಿ ನಿನ್ನೆ ಮಾತಾಡಿದ್ರಲ್ಲಿ ಕಣ್ಣು ಮುಚ್ಕೊಂಡ್ಬಿಡ್ತಾ ಇದ್ದಾನೆ. ಫುಲ್ ಕುಡಿದು ಕಂಪ್ಲೀಟ್ ಅವನೇ ಡ್ರಗ್ ಅಡಿಕ್ಟ್. ಅವನ ಮಾತನ್ನು ನೀವು ಕಟ್ಕೊಂಡು ಈ ಪ್ರಶ್ನೆಗಳು ಕೇಳಿದ್ರೆ ನಾನೇನು ಉತ್ತರ ಕೊಡಬೇಕು? ಶಾಸಕರು ಸರ್, ಜಿಲ್ಲೆಯ ಜನ ಆಯ್ಕೆ ಮಾಡಿರೋರು, ಕ್ಷೇತ್ರದ ಜನ ಆಯ್ಕೆ ಮಾಡಿರೋರು, ಅವ್ರು ಮಾತನಾಡಿದ್ರೆ ಜಿಲ್ಲೆಯ ಜನರ ಪ್ರತಿಧ್ವನಿ ಅವರು, ಹಾಗೆ ಕಾಂಗ್ರೆಸ್ ಸರ್ಕಾರದ ಭಾಗ ಅವರು. ಅವ್ರು ಮಾತನಾಡಿದ್ದನ್ನ ಗಂಭೀರವಾಗಿ ತಗೊಳ್ಬಾರ್ದು ಅಂದ್ರೆ ಹೆಂಗೆ ಅಂತ? ಅಲ್ಲ, ತಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ವಿಷಯದಲ್ಲಿ ಅವನ್ ಮಾತಾಡಿದ್ದನ್ನ ನೀವು ಯಾವುದೇ ಒಂದು ವಿಚಾರ ತಗೊಂಡ್ರು ಕೂಡ, ಅಂದ್ರೆ ಬಳ್ಳಾರಿ ಭಸ್ಮ ಮಾಡ್ತೀನಿ ಅನ್ನೋದು ಒಳ್ಳೆ ವಿಚಾರ ನಮ್ಮ. ಜನಾರ್ದನ್ ರೆಡ್ಡಿ ಮನೆ ಸುಡ್ತೀನಿ ಅನ್ನೋದು ಒಳ್ಳೆ ವಿಚಾರನ, ಅಥವಾ ಅವ್ರನ್ನ ಸಾಯಿಸೋದಕ್ಕೆ 1000 ಮಾರ್ಗ ಇದೆ ಅಂತ ಮೀಡಿಯಾದಲ್ಲಿ ಹೇಳಿದ್ರೆ ಅದು ಒಳ್ಳೆ ವಿಚಾರನ? ಅದು ನೀವು ಗಂಭೀರವಾಗಿ ತಗೋಬೇಕಾ, ಅಥವಾ ಅವನೇನೋ ಮಾತಾಡ್ತಾ ಇದ್ದಾನೆ ಅಂತ ಅದನ್ನ ಗಂಭೀರವಾಗಿ ತಗೊಳ್ತೀರಾ? ನನಗೆ ಹೇಳಿ ಸ್ಮಿತಾ ಅವರೇ ನೀವು. ಸರಿ, ಇವಾಗ ಆಯ್ತು, ಭರತ್ ರೆಡ್ಡಿ ಅವ್ರಿಗೇನೋ ರಾಜಕೀಯ ವೈಷಮ್ಯ ಇರಬಹುದೇನೋ, ಬಟ್ ಈ ಸತೀಶ್ ರೆಡ್ಡಿ ಯಾರು? ಜನಾರ್ದನ್ ರೆಡ್ಡಿ ಅವರೇ, ಈ ಎಲ್ಲಾ ವಿಚಾರ ಏನು ಗಲಾಟೆ ಆಯ್ತು, ಬ್ಯಾನರ್ ವಿಚಾರದ್ದು, ಅವ್ರ ಪಾತ್ರ ಏನಿತ್ತು ಅವತ್ತು? ಏನಾಯ್ತು ಎಕ್ಸಾಕ್ಟ್ಲಿ ಸತೀಶ್ ರೆಡ್ಡಿ ಅವರ ಸುತ್ತಮುತ್ತ? ಅವ್ರ ವರ್ತನೆ ಬಗ್ಗೆ ಮಾಹಿತಿ ಕೊಡಿ ನಮ್ಗೆ. ನೀವು ಹೇಳಿದ್ರಲ್ಲ ಅವ್ರದಪ್ಪ ಗ್ರೈನೇಟ್ ಅವಾರ್ಡ್ ತಗೊಂಡಿದ್ದಾರೆ ಅಂತ ಹೇಳಿ. ಆ ಗ್ರೈನೇಟ್ ಒರಿಜಿನಲ್ ಓನರ್ ಬಂದು ದೇವರೆಡ್ಡಿ ಅಂತ ಹೇಳಿ, ಬಳ್ಳಾರಿಯಲ್ಲಿ ಬಹಳ
ದೊಡ್ಡ ಮನೆತನ. ಸ್ನೇಹದಲ್ಲಿ ದೇವರೆಡ್ಡಿ ಜೊತೆ ನಾರಾಯಣ ರೆಡ್ಡಿ ಅವರಿಗೆ ಸಂಬಂಧ ಇಲ್ದಂಗೆ ಅವ್ರು ಸೈನ್ ಮಾಡಿಕೊಂಡು ಎಂಟೈರ್ ಗ್ರಾನೈಟ್ ಪ್ರಾಪರ್ಟಿನ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆ ಮನುಷ್ಯ ಇವತ್ತು ಸತ್ತೇ ಹೋಗ್ಬಿಟ್ರು. ಅವರಿಗೆ 3 ಹೆಣ್ಮಕ್ಳು. ಆ ಹೆಣ್ಮಕ್ಳು ಮಾಡಿದ ಹೋರಾಟ ನಾನು ನಿಮಗೆ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳಿದ್, ನಿಮ್ಮ ರಿಪಬ್ಲಿಕ್ ಟಿವಿನಲ್ಲಿ ಕೂಡ ಅವತ್ತು ನಿಮ್ಮ ರಿಪಬ್ಲಿಕ್ ಟಿವಿ ಇನ್ನೂ ಸ್ಟಾರ್ಟ್ ಆಗಿತ್ತು ಇಲ್ಲೋ ಗೊತ್ತಿಲ್ಲ. ಕೇವಲ 2 ವರ್ಷದ ಹಿಂದೆ ಕೂಡ ಅವರು ಬೆಂಗಳೂರಿಗೆ ಬಂದ್ರು, ಗವರ್ನರ್ ಹತ್ರ ಹೋದ್ರು, ಡಿಜಿ ಹತ್ರ ಹೋಗಿದ್ದಾರೆ, ರಾಷ್ಟ್ರಪತಿಗಳ ಹತ್ರ ಹೋಗಿದ್ದಾರೆ, ಕೋರ್ಟ್ಗೆ ಹೋಗಿದ್ದಾರೆ. ಆ 3 ಹೆಣ್ಮಕ್ಳು ಕೂಡ ನಮಗೆ ನ್ಯಾಯ ಮಾಡಿ ಭರತ್ ರೆಡ್ಡಿ ಕುಟುಂಬದಿಂದ ನಮಗೆ ಪ್ರಾಣಹಾನಿ ಇದೆ, ನಮ್ಮ ಆಸ್ತಿಗಳನ್ನ ಅವ್ರು ಹಾಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ಆ 3 ಹೆಣ್ಮಕ್ಳು ಕಣ್ಣೀರ್ ಹಾಕುವಂತ ಇಡೀ ಬಳ್ಳಾರಿ, ಬೆಂಗಳೂರು, ಡೆಲ್ಲಿವರೆಗೂ ಹೋರಾಟ ಮಾಡಿದ್ದಾರೆ. ಅದು ಅವರಪ್ಪನ ನಾರಾಯಣ ರೆಡ್ಡಿ ಅವರ ಹಿಸ್ಟ್ರಿ. ಒಂದು. ಎರಡನೇದು, ಇವನು ಸತೀಶ್ ರೆಡ್ಡಿ ಅನ್ನೋನು, ನೀವು ಇವಾಗ ನಮ್ಮ ರಿಪಬ್ಲಿಕ್ ಟಿವಿ ಕಡೆಯಿಂದ ನಾನು ಮನವಿ ಮಾಡ್ತಾ ಇದ್ದೀನಿ ಮತ್ತು ತಾವು ಕೂಡ ಡಿಮ್ಯಾಂಡ್ ಮಾಡಿ ಭರತ್ ರೆಡ್ಡಿ ಬ್ಲಡ್ ಸ್ಯಾಂಪಲ್ಸ್ ತಗೊಳ್ಳಿ, ಸತೀಶ್ ರೆಡ್ಡಿ ಬ್ಲಡ್ ಸ್ಯಾಂಪಲ್ಸ್ ತಗೊಳ್ಳಿ. ಆ ಬ್ಲಡ್ ಸ್ಯಾಂಪಲ್ಸ್ ಅಲ್ಲಿ ಡ್ರಗ್ಸ್ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಬಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಆ ಬ್ಲಡ್ ಟೆಸ್ಟ್ ರಿಪೋರ್ಟ್ಗಳನ್ನ ಪಾರದರ್ಶಕವಾಗಿ ತಗೊಳ್ಳಿ. ಅವನ ಸತೀಶ್ ರೆಡ್ಡಿ ಎಷ್ಟು ಡ್ರಗ್ ಅಡಿಕ್ಟೆಡ್ ಅಂತಂದ್ರೆ, ಅವನು ನಿನ್ನೆ ಮನೆ ಮುಂದೆ ಬಂದು ಕುತ್ಕೊಂಡ್ಬಿಟ್ಟು ಶ್ರೀರಾಮುಲು ಅವರು ಈ ರೀತಿ ಮನೆ ಹತ್ರ ಬಂದು ಫ್ಯಾಮಿಲಿ ಮೆಂಬರ್ಸ್ ಇರೋದು ಗಲಾಟೆ ಮಾಡೋದು ಸೂಕ್ತ ಅಲ್ಲ, ಇಲ್ಲಿಂದ ಎದ್ದೋಗಪ್ಪ ಅಂದ್ರು ಕೂಡ ಅವನು ಪ್ರೈವೇಟ್ ಗನ್ಮ್ಯಾನ್ಗಳೆಲ್ಲ ಗನ್ಗಳನ್ನ ತೋರಿಸಿ ಆರ್ಭಾಟ ಮಾಡಿ ಅವನು ಎಷ್ಟು ಕೂಗಾಡ್ದ ರೇಗಾಡ್ದ ಅನ್ನೋದು ಎಲ್ಲ ಟಿವಿ ವಿಜುವಲ್ಸ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಇವ್ರ ನೇಚರ್ ಏನಿದ್ರೆ ಅಪ್ಪ ಮಕ್ಕಳದು ಈ ತರ ಮಧ್ಯವರ್ತಿಗಳನ್ನ, ರೌಡಿಗಳನ್ನ ಕುಡಿದು ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಇಟ್ಟು ಅವನ ಮನೆ ಮೇಲೆ ಕಳಿಸಿದ್ದಾನೆ. ನಾನು ಹೋಗಿಲ್ಲ ಅಂತ ಹೇಳಿ. ಯಾವಾಗ ಸತೀಶ್ ರೆಡ್ಡಿಗೆ ಗಲಾಟೆಗಳಲ್ಲಿ ಗಾಯ ಆಯಿತು, ಕೊನೆಗೆ ಅವನೇ ಇವತ್ತು ನಮ್ಮ ಮನೆಗೆ ಬರಬೇಕಾಯ್ತು ಭರತ್. ನೀವು ಇಷ್ಟು ಅರ್ಥ ಮಾಡ್ಕೊಳ್ಳಿ, ಒಬ್ಬರು ಮನೆಗೆ ಹೋಗಿ ಗಲಾಟೆ ಮಾಡೋ ಅವಶ್ಯಕತೆ ಏನಿದೆ. ಇನ್ನೊಂದು ಮಾತ್ರ ನಾನು ಹೇಳ್ತಾ ಇದ್ದೀನಿ, ಒಂದು ಬ್ಯಾನರ್ ವಿಚಾರ ಅಂತ ಹೇಳಿ ಹೇಳ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತಾಡಿದ್ದು ನಾನು ಕೇಳಿದೆ. ನಾನು ಬ್ಯಾನರ್ ವಿಚಾರ ಅಂತಂದ್ರೆ ತಾವು ಪೊಲೀಸರನ್ನ ಕಳಿಸಿ, ರೌಡಿಗಳು ಯಾಕೆ ಬರಬೇಕು ನಮ್ಮ ಮನೆ ಮುಂದೆ? ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಯಾಕೆ ನೀವು ಕರ್ಕೊಂಡು ಬರ್ತೀರಿ? ಬೀರ್ ಬಾಟಲ್ಸ್, ಪೆಟ್ರೋಲ್ ಬಾಂಬ್ಗಳು ನೀವು ಹೆಂಗ್ ಕರ್ಕೊಂಡು ಬರ್ತೀರಿ? ಹೆಂಗೆ ಜನಗಳನ್ನ ಮೊಬಿಲೈಸ್ ಮಾಡ್ತೀರಿ ನನ್ನ ಮನೆ ಮುಂದೆ? ನಿಮಗೆ ಕಾನೂನು ಮೇಲೆ ಗೌರವ ಇದ್ದಿದ್ರೆ ಒಬ್ಬ MLA ಆಗಿ ನಿಮ್ದೇ ಸರ್ಕಾರ ಇಟ್ಕೊಂಡು ಬ್ಯಾನರ್ ಕಟ್ಟೋದು ವಿಚಾರ ಆಗಿದ್ರೆ ಕಾನೂನುಬದ್ಧವಾಗಿ ನನ್ನ ಮನೆ ಮುಂದೆ ನೀವು ಬ್ಯಾನರ್ ಕಟ್ಟಬೇಕು ಅಂದ್ರೂ ಕೂಡ ಮುನ್ಸಿಪಾಲಿಟಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳನ್ನ ಕಳಿಸಿ ಬ್ಯಾನರ್ ಕಟ್ಟಿಸು. ಯಾರು ಬೇಡ ಅಂತ ಇದ್ದಾರೆ? ರೌಡಿಗಳು ಬರ್ತಾರ? ಸತೀಶ್ ರೆಡ್ಡಿನ ಕಳಿಸ್ತೀರಾ ನೀವು? ಒಬ್ಬ ಡ್ರಗ್ ಅಡಿಕ್ಟೆಡ್ ಕುಡುಕನ್ನ ಪ್ರೈವೇಟ್ ಗನ್ಮ್ಯಾನ್ಗಳನ್ನಿಟ್ಟು ನಮ್ಮ ಮನೆ ಮುಂದೆ ಬಾಟಲ್ಸ್, ಬೇರ್ ಬಾಟಲ್ಸ್, ಪೆಟ್ರೋಲ್ ಬಾಂಬ್ಸ್ಗಳನ್ನ ತಗೊಂಡ್ ಬರ್ತೀರಿ ಅಂದ್ರೆ ಕಾನೂನು ಮೇಲೆ ನಿಮ್ಗೇನ್ ಗೌರವ ಇದೆ? ನೀವು ಅದೇ ಬ್ಯಾನರ್ ಆಗ್ಬೇಕು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರೇ, ನೀವು ನಿಮ್ಮ ಶಾಸಕರಿಗೆ ಬುದ್ಧಿವಾದ ಹೇಳ್ಬೇಕಾಗಿದ್ದೇನೆಂದ್ರೆ, ಬ್ಯಾನರ್ಗಳು ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ತಗೊಂಡ್ ಬಂದು ನನ್ನ ಮನೆ ಮುಂದೆನೋ ನನ್ನ ಮನೆ ಮೇಲೇನೋ ನೀವು ಕಟ್ಟಬೇಕು ಅಂತ ಆಗಿದ್ರೆ ಕಾನೂನುಬದ್ಧವಾಗಿ ಮುನ್ಸಿಪಾಲಿಟಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳನ್ನ ಇಟ್ಟು ಇದು ನಾವಿಲ್ಲಿ ಬ್ಯಾನರ್ ಆಗ್ತಾ ಇದ್ದೀವಿ, ಕಾನೂನುಬದ್ಧವಾಗಿ ಇದು ಪಬ್ಲಿಕ್ ಪ್ರಾಪರ್ಟಿಯಲ್ಲಿ ಆಗ್ತಾ ಇದ್ದೀವಿ, ನಿಮ್ಮ ಮನೆಯಲ್ಲಿ ಆಗ್ತಾ ಇರ್ಬಿಟ್ಟು ನೀವು ಮಾಡಬೇಕಾಗಿತ್ತು. ನನ್ನ ಮನೆ ಮುಂದೆ ನೀವು ರೌಡಿಗಳನ್ನ, ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಇಟ್ಟು ಕಳಿಸಿದ್ರಿ ಅಂದ್ರೆ ನಿಮ್ಮ ಉದ್ದೇಶ ಏನು? ಜನಾರ್ದನ್ ರೆಡ್ಡಿ ಅಂತ